ಹಾಯ್ ಆಲ್, ಹಾಯ್ ಎವ್ರಿವನ್. ಎಲ್ಲರಿಗೂ ಸಂಗೀತ ಪಾಕಶಾಲೆಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇವತ್ತಿನ ನಮ್ಮ ಸೂಪರ್ ಡೂಪರ್ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದೋಸೆ. ಮನೆಯಲ್ಲೇ ನಾವು ಸೂಪರಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ದೋಸೆಗಳೆಲ್ಲನೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಎಲ್ಲ ಮದರ್ಸ್ಗೂ ಒಂದೇ ಯೋಚನೆ, ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡಬೇಕು ಅಂತ. ದೋಸೆ ಹಿಟ್ಟಲ್ಲಿ ನಾವು ಡಿಫ್ರೆಂಟ್ ದೋಸಾಸ್ನ ಹೇಗೆ ಮಾಡ್ಕೋಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಯಾವ ಪ್ಯಾನ್ ಬೇಕಾದ್ರೂ ತೊಗೋಬೋದು. ಸ್ವಲ್ಪ ನೀರನ್ನ ಹಾಕ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು 4 ಟೈಪ್ಸ್ ಅಂದರೆ 4 ಥರದ ದೋಸೆನ ಹಾಕಿ ತೋರಿಸ್ತೀನಿ. ಮೊದಲನೇ ಟೈಪು ಗೀ ದೋಸೆ, ಅಂದರೆ ಗೀ ವಿತ್ ಪುಡಿ ದೋಸೆ ಅಂತ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅದರ ಮೇಲೆ ನಾನು ಚಟ್ನಿ ಪುಡಿನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋ ರೆಸಿಪಿ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಚಟ್ನಿ ಪುಡಿನ. ನೀವು ಇದನ್ನು ಬರೀ ದೋಸೆ ಮೇಲೆ ಮಾತ್ರ ಅಲ್ಲ, ಅನ್ನ ಸಾಂಬಾರು ಜೊತೆನೂ ತಿನ್ಬೋದು, ಚಪಾತಿ ರೊಟ್ಟಿ ಎಲ್ಲದ ಜೊತೆನೂ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ತುಂಬ ಇನ್ಸ್ಟೆಂಟಾಗಿ ಅಂದರೆ ಮಾಡಿಟ್ಕೊಬಿಟ್ರೆ ನಿಮಗೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳು ದೋಸೆ ಅಂದರೆ ತಿನ್ನಲ್ಲ, ಹಠ ಮಾಡ್ತಾರೆ ಅನ್ನೋರು ಈ ಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ದೋಸೆಗಳನ್ನ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕ್ಬೋದು, ಆಫೀಸಿಗೆ ಹೋಗೋ ಹಸ್ಬೆಂಡ್ ಇದ್ದರೆ ಅವ್ರಿಗೂ ಹಾಕಿ ಕಳಿಸ್ಬೋದು. ಕ್ವಿಕ್ಕಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಫಸ್ಟ್ ಟೈಪ್ ಪುಡಿ ಮತ್ತು ಗೀ ದೋಸೆ, ತುಪ್ಪ ಹಾಕ್ಬಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡು ಮಾಡೋ ಅಂಥ ದೋಸೆ. ಇದು ಫಸ್ಟ್ ಟೈಪು. ಬಿಗಿನರ್ಸಿಗೆಲ್ಲ ಸೂಪರಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥ ಡಿಶ್ ಇದು. ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವುದು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ನೀವು ಬ್ಯಾಚುಲರ್ಸ್ ಆಗಿದ್ರೆ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ನೀರು ಹಾಕೋಬೇಕು ಫಸ್ಟು ನಾನ್ ಸ್ಟಿಕ್ ಪ್ಯಾನ್ ಮೇಲೆ. ನಾನ್ ಸ್ಟಿಕ್ ಅಲ್ದಿದ್ರೆ ನೀವು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ 2ನೇ ಟೈಪಿನ ದೋಸೆ ಹಾಕ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಸಾಫ್ಟಾಗಿ ದೋಸೆ ಹಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಏನಾದ್ರು ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ. ದೋಸೆ ಹಿಟ್ಟನ್ನ ಹೇಗೆ ನೆನೆಸ್ಬೇಕು, ಎಷ್ಟೊತ್ತು ನೆನೆಸ್ಬೇಕು, ಹೇಗೆಲ್ಲ ರುಬ್ಕೋಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇವಾಗ ಕ್ಯಾರೆಟ್ ಮತ್ತು ಆನಿಯನ್, ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ದೋಸೆನ ಮಾಡ್ತಾಯಿದ್ದೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ, ಸೂಪರ್ ಡೂಪರಾಗಿ. ನಿಮ್ಗೆ ಇದಕ್ಕೆ ಬೇಕಿದ್ರೆ ಇನ್ನೊಂದು 3-4 ತರಕಾರಿನ ಆ್ಯಡ್ ಮಾಡ್ಕೋಬೋದು. ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಕ್ಯಾರೆಟ್ ಮಾತ್ರ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಕ್ಯಾಪ್ಸಿಕಮ್ನ ಕೂಡ ಹಾಕೋಬೋದು, ಚೀಸ್ನ ಕೂಡ ಹಾಕ್ಬೋದು ದೋಸೆ ಮೇಲೆ. ಅದು ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಅದ್ರ ಮೇಲೆ ಎಣ್ಣೆ ಬೇಡ ಅಂದರೆ ತುಪ್ಪನಾದರೂ ಯೂಸ್ ಮಾಡ್ಕೊಳ್ಳಿ, ಬೆಣ್ಣೆ ಆದರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಟೇಸ್ಟಿನ ಮೇಲೆ ನೀವು ಹಾಕೋಬೋದು. ಮಕ್ಕಳಿಗೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಗೈಸ್, ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಎಷ್ಟು ಫಾಸ್ಟಾಗಿ ಆಗ್ತಿದೆ ನೋಡಿ. ಆರಾಮಾಗಿ ತರಕಾರಿ ತಿನ್ನಲ್ಲ ಮಕ್ಕಳು ಅಂತಂದರೆ ಎಲ್ಲ ಹೆಚ್ಚಿಬಿಟ್ಟು ಈ ಥರನೂ ಮಾಡಿಕೊಡ್ಬೋದು. ಮಕ್ಕಳು ಯಾವ ತರಕಾರಿನೂ ತೆಗೆದು ಸೈಡಿಗೆ ಇಡ್ದಲೆ ಕ್ಲೀನಾಗಿ ತಿಂತಾರೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಥರ ದೋಸೆಗಳನ್ನ ಮಾಡ್ಕೊಂಡಾಗ ನಮಗೆ ಚಟ್ನಿನೇ ಬೇಕು, ಸಾಂಬಾರೇ ಬೇಕು ಅಂತ ಏನಿಲ್ಲ. ಹಾಗೆ ದೋಸೆನ ತಿನ್ಕೋಬೋದು. ಚಟ್ನಿ ಇಲ್ಲ, ಸಾಂಬಾರಿಲ್ಲ, ಈಗ ಮತ್ತೆ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಇದನ್ನು 1-2 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬೇಯಬೇಕು. ಈರುಳ್ಳಿ, ಕ್ಯಾರೆಟ್ ಪ್ರತಿಯೊಂದೂ ಚೆನ್ನಾಗಿ ಬೇಯಬೇಕು. ನೀವು ಅದನ್ನು ಟಾಪಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದುಮ್ಕೊಳ್ಳಿ. ಯಾಕೆ ಪ್ರೆಸ್ ಮಾಡಬೇಕಂತ ಅಂದರೆ, ನಾವು ದೋಸೆನ ಉಲ್ಟಾ ಹಾಕಬೇಕಾದ್ರೆ ಟಾಪಿಂಗ್ಸ್ ಎಲ್ಲ ಕಿತ್ತೋಗಬಾರ್ದು ಅನ್ನೋ ರೀಸನ್ಗೆ. ಅಂದರೆ ಎಲ್ಲ ಹೊರಗೆ ಬಂದುಬಿಡುತ್ತೆ ನೀವು ಪ್ರೆಸ್ ಮಾಡಿಲ್ಲ ಅಂದರೆ. ಅದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ದೋಸೆ ಬೇಯ್ತಿದೆ ನೋಡಿ, ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗೋಲ್ಡಿಶ್ ಕಲರ್ ಬಂದರೆ ಸಾಕು. ಇಲ್ಲ ನಿಮಗೆ ಬ್ರೌನಿಶ್ ಆಗಿದ್ರೂ ಓಕೆ, ಚೆನ್ನಾಗೇ ಬೆಂದಿರಬೇಕು ದೋಸೆ ಅಂದರೆ ಬ್ರೌನಿಶ್ವರೆಗೂ ಬಿಡಿ. ಬಟ್ ದಿ ಮಿನಿಮಮ್ ಈ ಥರ ಗೋಲ್ಡಿಶ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ದಯವಿಟ್ಟು ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಈ ಥರ ಸ್ವಲ್ಪ ಹೊರಗಡೆ ಬರೋದು ಇಟ್ಸ್ ಕಾಮನ್, ಅದಕ್ಕೇನು ಮಾಡೋಕ್ಕಾಗಲ್ಲ. ನೀವು ಒಂದ್ಸತಿ ಪ್ಯಾನಲ್ಲಿ ಸೈಡಲ್ಲೆಲ್ಲ ಬಂದಿರೋ ಅಂಥ ಈರುಳ್ಳಿ ಕ್ಯಾರೆಟ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೋಬೋದು. ಇದು 2ನೇ ಟೈಪ್ ಮುಗೀತು. ನೆಕ್ಸ್ಟ್ 3rd ಟೈಪ್ ಅಂದರೆ ಯಾವ ಥರ ಹಾಕೋಬೇಕು, ಇದು 3ನೇ ರೀತಿ. ದೋಸೆನ ನಾರ್ಮಲಾಗಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ.
ನಾರ್ಮಲ್ ಆಗಿ ದೋಸೆನ ಹಾಕಿದ್ಮೇಲೆ ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇದ್ದರೆ ಕರ್ಬೇವಿನ ಸೊಪ್ಪು ಹಾಗೆ ಸಾಂಬಾರು ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಅಂದರೆ ಇವಾಗ ನಾವು ಕ್ಯಾರೆಟ್ ದೋಸೆಗೆ ಅದ್ಮದ್ವಲ್ವ ಆ ಥರನೇ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆದರೆ ಸಾಕು ಎಣ್ಣೆ. ಇನ್ನು ತುಂಬ ವೆರೈಟೀಸ್ ಇದೆ ದೋಸೆಯಲ್ಲಿ, ಇನ್ನು ಡಿಫ್ರೆಂಟಾಗಿ ಹಾಕೋಬೋದು. ನಿಮಗೇನಾದ್ರು ದೋಸೆ ಸೀರೀಸ್ನ ಕಂಟಿನ್ಯೂ ಮಾಡಬೇಕಂತ ಇದ್ದರೆ ದೋಸೆ ಅಂತಲೇ ಕಮೆಂಟ್ ಮಾಡಿ. ಇನ್ನು ಡಿಫ್ರೆಂಟಾಗಿರೋ ದೋಸೆಗಳನ್ನ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಫೋಲ್ಡ್ ಮಾಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿನ ನಿಮಗೆ ಯಾವ ಥರ ಬೇಕೋ ಅಷ್ಟು ಬೇಯಿಸ್ಕೋಬೋದು. ನೆಕ್ಸ್ಟ್ ದಿ ಮೋಸ್ಟ್ ಫನ್ನಿಯೆಸ್ಟ್ ಆ್ಯಂಡ್ ಕ್ಯೂಟೆಸ್ಟ್ ಪಾರ್ಟ್ ಅಂತ ಅಂದರೆ ಮಕ್ಕಳಿಗೆ ABCD ಥರನ ದೋಸೆನ ಮಾಡಿ ಹಾಕಿ ಸಖತ್ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ನಾನಿಲ್ಲಿ ABCDನ ಬರಿತಾ ಇದ್ದೀನಿ ಹಂಚ್ ಮೇಲೇ, ಅದು ದೋಸೆ ಹಿಟ್ಟಲ್ಲಿ. ಅವ್ರಿಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ದರೆ. ಲೈಕ್ ನಾನು ABCD ತಿಂತಿದ್ದೀನಿ ಅಂತ ಆದರೂ ಫೀಲ್ ಮಾಡಿಕೊಂಡು ಮಕ್ಕಳು ದೋಸೆನ ತಿಂತಾರೆ. ಹೆಂಗೋ ರೊಟ್ಟೆ ತುಂಬಿದ್ರೆ ಸಾಕಾಗುತ್ತಲ್ವ. ನಾವು ಈ ಥರ ಚಿಕ್ಕ ಚಿಕ್ಕ ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರಬೇಕು ಮಕ್ಕಳಿಗೋಸ್ಕರ. ಅದಕ್ಕೆ ABCD ದೋಸೆನ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ನಾನಿಲ್ಲಿ ಹಾರ್ಟ್ ಬಿಡಿಸೋಣ ಅಂತ ಹೋದೆ, ಆ ಹಾರ್ಟ್ ಹೋಗಿ ಏನೇನೋ ಆಗೋಯ್ತು. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ಈ ದೋಸೆ ನಾರ್ಮಲಾಗಿ ಹೆಂಗೆ ಬೇಯಬೇಕೋ ಅಷ್ಟೇ ಬೇಯುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ನನಗಂತೂ ABCD ದೋಸೆ ನೋಡ್ತಿದ್ರೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಮಕ್ಕಳಿಗೆ ನೀವು ಈ ಥರ ಫುಲ್ ಕ್ಯೂಟಾಗಿ ಟ್ರಿಕ್ಕಿಯಾಗಿ ಮಾಡಿದ್ರೆ ಅವರು ತಿಂತಾರೆ, ಬೇಡ ಅಂತ ಹೇಳಲ್ಲ. ಡಿಫ್ರೆಂಟಾಗಿ ಬಟರ್ಫ್ಲೈನ ಎಲ್ಲ ಬಿಡಿಸ್ಬೋದು. ನಿಮಗೆ ಬೇಕು ಆ ಸೀರೀಸ್ ಅಂತ ಅಂದರೆ ದೋಸೆ ಅಂತ ಕಮೆಂಟ್ ಮಾಡಿ, ಇದ್ರ ಕಂಟಿನ್ಯೂ ಪಾರ್ಟ್ ಹಾಕ್ತೀನಿ. ಇನ್ನು ಯಾವ್ಯಾವ ಥರ ದೋಸೆಗಳನ್ನ ಮಾಡ್ಬೋದು, ಎಷ್ಟು ಡಿಫ್ರೆಂಟಾಗಿ ಮಾಡ್ಬೋದು ಅಂತಲೂ ಹಾಕ್ತೀನಿ ವಿಡಿಯೋ ಶೂಟ್ ಮಾಡಿಬಿಟ್ಟು. ಫೈನಲಿ ಯಮ್ಮಿ ಆಗಿರೋಂಥ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಆಹಾ, ತಿಂದ್ರಂತೂ ಕಳೆದೋಗುತ್ತೆ. ಸಕ್ಕದಾಗಿದೆ ನೋಡಿ ಗೈಸ್. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬಂದಿತ್ತು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಕೇಳ್ಕೊತಾ ಇದ್ದೀನಿ. ನನಗಂತೂ ಈ ಕ್ಯೂಟಾಗಿರೋ ABCD ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.